ಓಕೆ 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 ರೆಡಿ ಸರ್. ಕಣ್ಣ ಮುಚ್ಚೆ ನ್ಯೂ ಡೈಮೆನ್ಷನಲ್ ಲವ್ ಮೀನಾ ವೆಂಕಟ್ ಅವರ ನಿರ್ಮಾಣದಲ್ಲಿ ಲೋಕಲ್ ಲೋಕಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ. ಮಧ್ಯಮ ವರ್ಗದ ಕುಟುಂಬ, ಒಬ್ಬ ಸಾಮಾನ್ಯ ಹುಡುಗನ ಒಂದು ಲವ್ ಸ್ಟೋರಿಯನ್ನ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ನೈಜ ಕಥೆ ಆಧಾರಿತ ಸಿನಿಮಾ ಕೂಡ. ನಿರ್ದೇಶಕರು ಹಾಗೆ ಈ ಚಿತ್ರದಲ್ಲಿ ನಟಿಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವರಿಗೆ ಅವಕಾಶ ಒದಗಿ ಬರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಯಾಚಿಸ್ತೀನಿ, ತುಂಬ ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ನಮ್ಮ ಕಣ್ಣ ಮುಚ್ಚೆ ಚಿತ್ರ ಏನಿದೆ, ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ತುಂಬ ದಿವಸದ್ದು ನಮ್ಮೆಲ್ಲರೂ ಕನಸು. ಸಾಂಗ್ ಎಲ್ಲ ಕೇಳಿದ್ದೀರ ನೀವೆಲ್ಲರೂ. ಈ ಸಿನಿಮಾದಲ್ಲಿ ಬಂದು 6 ಹಾಡುಗಳಿದೆ. 6 ಹಾಡುಗಳಿಗೆ ನಮ್ಮ ಗುರುಗಳಾದಂತಹ ರಾಜೇಶ್ ರಮನಾಥ್ ಸರ್ ತುಂಬಾ ಅದ್ಭುತವಾಗಿ ಸಂಗೀತವನ್ನ ನೀಡಿದ್ದಾರೆ. ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು, ಒಬ್ಬ ವಯಸ್ಸಾದಂತ ಬೇರೆ ಬೇರೆ ಪ್ಯಾಟರ್ನ್ ನಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನ ಹೇಳಕ್ಕೆ, ಒಂದು ಸಾಂಗ್ ಮುಖೇನೇ ಒಂದೊಂದು ಕಥೆಯನ್ನ ನಾವು ಹೇಳ್ತೀವಿ. ಸುತ್ತಮುತ್ತ ರಾಮನಗರ ಹಾಗೂ ಹೆಸರುಘಟ್ಟ ಮತ್ತೆ ಮಿನರ್ವ ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನು ಮಾಡಿದ್ದೀವಿ. ಸುಮಾರು ಒಂದು 45 ದಿನಗಳ ಕಾಲ ಈ ನಮ್ಮ ಚಲನಚಿತ್ರದ ಶೂಟಿಂಗ್ ಅನ್ನ ಮಾಡಿದ್ವಿ. ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರ್ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು, ಅಂದ್ರೆ ಒಂದು ನಾವು ಸಿನಿಮಾಗೆ ಏನ್ ಬೇಕು ಅದನ್ನ ನಮ್ಮ ಮೀನಾ ವೆಂಕಟ್ ಅವರಾಗಿರ್ಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರ್ಲಿ, ಜೊತೆಗೆ ನಮ್ಮ ವೆಂಕಟಗೌಡರು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ, ಅವಳ ಪ್ರೀತಿ ಅಂದ್ರೆ ಇಷ್ಟ ಇರಲ್ಲ, ಬಟ್ ಆ ಪ್ರೀತಿ ಅವಳಲ್ಲೂ ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲೆಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟ್ ಸರ್. ಇಡೀ ಸರ್ ಇದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು, ಸ್ವಲ್ಪ ಕಾರಣಗಳಿಂದ ತಡ ಆಗಿತ್ತು. ಸರ್ ಈಗ ಇದು ಸೆನ್ಸರ್ ಆಗಿ UA ಬಂದಿದೆ, ಈಗ ರಿಲೀಸ್ ಅಂತಕ್ಕಿದೆ ಸರ್. ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ 10 ಮಿನಿಟ್ಸ್ ಅದೇ ನಾನು ಹೇಳಿದ್ನಲ್ಲ, ಹೀರೋಯಿನ್ ಏನಾಗಿದೆ ಏನು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ನನ್ನ ಅಂದ್ರೆ ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬಾ ನನ್ನ ಲೈಫಲ್ಲಿ ತುಂಬಾ ಜನ, ಕೆಲವ್ರು ಮಾತ್ರ ಗುರುಗಳಂತ ಅನ್ಸ್ಕೋಬಹುದು. ಅದರಲ್ಲಿ ಆ ಸ್ಥಾನ ತಗೊಂಡವ್ರು ಅವರನ್ನೇ. ಮತ್ತೆ ಅದು ಬಿಟ್ಟರೆ ನನ್ನ ಅಂದ್ರೆ ವರ್ಕಿಂಗ್ ವಿಷಯದಲ್ಲಿ ಬೇರೆ ಇನ್ನೊಬ್ರಿದ್ರು. ಜನರಲಿ ಹೇಳಿದಂಗೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ಥರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ಥರ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ತುಂಬಾ ಖುಷಿ ವಿಷಯ. ಮೊದಲನೇಗೆ. ಎರಡನೇದಾಗಿ ಕೇಳಿದ್ರು ವೆಂಕಟ್ ಕೆಲವೊಂದು ಕಡೆ ತುಂಬಾ ಸಣ್ಣದಾಗಿ ಕಾಣಿಸ್ತಾರೆ ಅಂತ. ಸರ್ ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಆ ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿಂಗಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನ್ ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್, ನಮಗೆ ವರ್ಕೌಟ್ ಮಾಡಕ್ ಬಿಡಲ್ಲ. ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯ್ತು. ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೆಂಗೆ ಅಂದ್ರೆ ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ ಹೋಗೋ ಬರೋ ಅಂತಾನೆ, ಅದೇನ್ ಮಾಡೋಕ್ಕಾಗಲ್ಲ, ಅದಂಗೆ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ಟರ್ನ್ ಆಗುತ್ತೆ ಹಂಗಂತ. ಸೊ ಅದು ಆ ಒಂದು ಲೋಕಿ ಮತ್ತೆ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನು ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಇದನ್ನ ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವ್ರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ತರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ ರಮಣ ಸರ್ನ ಅಪ್ರೋಚ್ ಮಾಡಿದ್ವಿ.
ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಹಠ ಮಾಡಿದ್ರು, ಬಟ್ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂತು. ಕಂಪೋಸಿಂಗಲ್ಲಿ ಮಿನಿಮಮ್ ಅಂದರೆ ನಾವು ಒಂದು ವಾರ ಕಂಟಿನ್ಯೂಸ್ಸು, ಅಂದರೆ ನಾವು ಒಂದು 2 ಅವರ್ ಮನೆಗೆ ಹೋಗಿರ್ಬೋದು ನಾವು ಕಂಪೋಸಿಂಗ್ ಮನೆ. ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು. ತುಂಬ ಖುಷಿ ವಿಷಯ. ತುಂಬ ನಾಲೆಜಬಲ್ ಪರ್ಸನ್ ಅವರು. ನಾವೇನಾದರೂ ಇವತ್ತು ಮ್ಯೂಸಿಕಲ್ಲಿ ಸ್ವಲ್ಪ ಏನಾದರೂ ಗಂಧ ಇದೆ ನಮಗೆ ಅನ್ಸಿದ್ರೆ ಅದು ಬಿಕಾಸ್ ಆಫ್ ಅವರಿಂದಲೇ. ಅಷ್ಟು ಕಲ್ತಿದ್ದೀವಿ ನಾವು ಅವರಿಂದ. ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸ್ಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡಲಿಲ್ಲ, ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರ ನಾವು ಮಾಡಿಕೊಟ್ಟೆ ಅವ್ರಿಗೆ. ಅವನು ಬಹಳಷ್ಟು ಚಿತ್ರಗಳು ಮಾಡಿದ್ದು, ಜಾಸ್ತಿ ಮಾತಾಡ್ಲಿಲ್ಲ. ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳಿತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದಾನೆ, ನಿಮ್ಗೆಲ್ಲ ಗೊತ್ತಿಲ್ದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಬಾಜರ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಥ್ನ ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಗೌಡ್ರು ಇಬ್ಬರು ಬಂದರು, ವಿಷಯ ಮಾತಾಡೋದು, ಈ ಥರ ಸಬ್ಜೆಕ್ಟ್ ಹೇಳಿದ್ರು. ಸೊ ಏನು ಮಾಡೋಣ ಅಂತೇಳಿ, ಯಾಕಂದ್ರೆ ಬಡ್ಜೆಟು ತುಂಬ ಕಡಿಮೆ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿದ್ದು. ಅದರಿಂದ ಇದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕಂತ ತುಂಬ ಹಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೀನಿ. ತುಂಬ ನಮ್ಗೆ ಏನು ಬೇಕೋ ಅದನ್ನು ನಮಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದೀನಿ. ಅಂದರೆ ಇವರು ಲಿರಿಕಲ್ ಸಾಂಗ್ ಹಾಕಿದ್ದಾರೆ. ಈ ಪ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ಥರ ವರ್ಕ್ ಅಂತ. ಸಾಂಗ್ನ ಪ್ಲೇ ಮಾಡಿದರೆ ಇವರು ಬರೀ ಲಿರಿಕಲ್ ವಿಡಿಯೋ ಹಾಕಿ ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ಸಿನಿಮಾ ನೋಡಿ ನಮಗೆಲ್ಲ ಬ್ಲೆಸ್ ಮಾಡಿ. ಒಳ್ಳೆ ಟೀಮ್ ಇದ್ದೀವಿ, ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಅದು ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಚೆನ್ನಾಗಿ ಇದಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಟೀಮಿಂದ ಸಿನಿಮಾ ಆಗಿದ್ದು. ಲೋಕೇಶ್ ಸರ್ ನನ್ನ ಸಿನಿಮಾ ಸರ್ವಸೇನಾಟ್ಯಂಗೆ ಲಿರಿಕ್ಸ್ ಬರೆಯಕ್ಕೆ ಬಂದಿದ್ರು. ಹಾಗೇನೆ ಬಂದು ಮಾತಾಡ್ಕೊಂಡು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡ್ಕೊಡಿ ಅಂತ ಕೇಳಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಕೃಷ್ಣ ಆಗಲಿ ತೇಜ್ ಅವರಾಗಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಏನು ಕೊಡಿ ಅದು ಮಾಡಿದ್ದಾರೆ. ಕಾರಣ ಲೇಟಾಗಿ ಬರಬೇಕಾಗಿತ್ತು. ಆ್ಯಂಡ್ ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ. ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೇನು ಫೆಬ್ರವರಿಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇದೇ ತರ ಪ್ರೀತಿ ಕೊಡಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಇಡೀ ಟೀಮ್, ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು, ವೆಂಕಟ್ ಗೌಡ್ರು, ಲೋಕಿ ಅವ್ರು ಇರ್ಬೋದು, ಜಗನ್ ಬಾಬು ಸರ್ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿ, ಪ್ರೀತಿ ದೋಸೆ ಅಂತ ಕೇಳ್ಕೊಂತೀನಿ. ಅಂಡ್ ಕೃಷ್ಣ ಮತ್ತೆ ಫಸ್ಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಇಡೀ ನಮ್ಮ ಟೀಮ್ಗೆ, ಎಲ್ಲರಿಗೂ ಇರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ತುಂಬ ದಿನ ಆದಮೇಲೆ ಮೇನ್ ನಮ್ಮ ರಾಜೇಶ್ ಸರ್ ಇರ್ಬೋದು, ನಮ್ಗೆ ಅವರೇ ಮೇನ್ ತುಂಬ ಸಪೋರ್ಟು ಎಲ್ಲ ವಿಷಯದಲ್ಲೂ. ಮತ್ತು ವೆಂಕಟ್ ಅವರು, ಮೀನಾ ಮೇಡಮ್, ಮೇನ್ ನನ್ನ ಗೆಳೆಯ ಲೋಕಿ ಮತ್ತು ವೆಂಕಟೇಶ್ ಬಾಬು ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ, ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ. ಬಟ್ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನನಗೆ ಖುಷಿ ಆಗ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಸೊ ಆ ಸಿಚುವೇಶನಲ್ಲೂ ಬಿಡದೆ